ಎಸ್, ಇವತ್ತು ಮುಂಜಾನೆ ದೈವದಿನರಾಗಿರುವಂತಹ ಸರೋಜಾ ದೇವಿಯವರು ಇದ್ರ ಬಗ್ಗೆ ಮಾತಾಡೋ ಬ್ರಹ್ಮಾಂಡ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಗೆ ಈ ವಿಷಯ ಗೊತ್ತಾದಾಗ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಸಾಧಾರಣವಾಗಿ ನಾನು ಪೂಜೆ ಪುನಸ್ಕಾರ ಇತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಗೊತ್ತಿರಲಿಲ್ಲ ಬೆಳಗ್ಗೆ 8 ಗಂಟೆಗೆ ಆಗಿದ್ದಂತ. ಆಮೇಲೆ ಮನೆಯಿಂದ ಕೆಲವರೆಲ್ಲ ವಿಚಾರಗಳು ಹೇಳ್ತಾರೆ, ಕೆಲವರು ಗೊತ್ತಾಗಲ್ಲ. ಆಮೇಲೆ ಮಾಧ್ಯಮದಲ್ಲಿ ಬೆಳಗ್ಗೆ ಬೇಗನೆ ನೋಡಿದಾಗ ನಾನು ಒಂದು ತೆಲುಗು ಚಾನಲ್ಲು ಆಗ್ತಾನೆ ಅವ್ರು ನೋಡ್ತಾ ಇದ್ದು. ಆ ಸಮಯಕ್ಕೆ ತೆಲುಗು ಚಾನಲ್ ಸಮಯಕ್ಕೆ ಸರೋಜಮ್ಮ ಅವ್ರು ಇಲ್ಲ ಅಂತ ಹಾಗೆ ಗೊತ್ತಾದ ತಕ್ಷಣ ನಾನು ಬಂದೆ. ಸರಿ, ಯಾಕೆಂದರೆ ನಮಗೆ ಮುಖ ಸಿಗಲ್ಲ. ಯಾವತ್ತೂ ಮನುಷ್ಯ ಹೋದಾಗ ಒಂದು ಮುಖ ದರ್ಶನವನ್ನು ಕೊನೆಯದಾಗಿ ಮಾಡಬೇಕು ಅಂತ ಹೇಳ್ತೀವಿ. ಹೋಗ್ಬಿಟ್ಟ ಮೇಲೆ ಯಾರೂ ಸಿಗಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಇದ್ದಾಗ ಗೌರವಿಸಲ್ಲ, ಇದ್ದಾಗ ಹೋಗಿ ನೋಡ್ಕೊಂಬರಲ್ಲ. ಕೆಲವರೆಲ್ಲ ವಾಚ್ಮೆನ್ ಅವಾಯ್ಡ್ ಮಾಡ್ತಾರೆ, ಕೆಲವರೆಲ್ಲ ಸೆಕ್ರೆಟರಿಗಳು ಅವಾಯ್ಡ್ ಮಾಡ್ತಾರೆ, ಅವ್ರುಗಳೇ ಹೀರೋಯಿನ್ಗಳ ಥರ ಆಡ್ತಾರೆ. ಆ ಕಾಲದಲ್ಲಿ ಏನು ಗೊತ್ತಾ, ನಾವೆಲ್ಲ ಊಟ ಮಾಡ್ತಿದ್ದಾಗ ಶಿವಾಜಿ ಗಣೇಶನವರೆಲ್ಲ ಜೊತೆಗಿದ್ದಾಗ ಪಾರ್ವೈ ಶಕ್ತಿ ಅಂತ ಮಾಡ್ತಿದ್ವಿ. ಆವಾಗ ನಾವು ಸುಬ್ರಹ್ಮಣ್ಯನ ಪಾತ್ರ, ಆಗೆಲ್ಲ ಒಟ್ಟಿಗೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಆಗ ಒಟ್ಟಿಗೆ ಕೂತ್ಕೊಂಡು ದೊಡ್ಡ ಹೀರೋಯಿಂದ ಹಿಡಿದು ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅದಾದಮೇಲೆ ಈಗ ಬಂದಿರೋದೆಲ್ಲ ಸಿಸ್ಟಮ್ ಏನಾಗಿದೆ, ಕ್ಯಾರವ್ಯಾನಲ್ಲಿ ಕೂರಿಸ್ಕೊಂತಾನೆ, ಅವ್ನು ಹೀರೋಯಿನ್ ಎಲ್ಲ ಹೋಗ್ತಾಳೆ, ಹೀರೋ ಎಲ್ಲ ಹೋಗ್ತಾನೆ, ಒಬ್ರಿಗೂ ಒಂದು ಅನುಬಂಧ ಇರಲ್ಲ. ಸೊ ಈ ಅನುಬಂಧ ಅನ್ನೋ ಬಾಂಧವ್ಯದಲ್ಲಿ ಇವರೆಲ್ಲ ಬೆಳೆದು ಬಂದವರು. ಅಂದರೆ ಆ ಕಾಲದವ್ರಿಗೆ ವಿಶ್ವಾಸ ಜಾಸ್ತಿ, ಅಯ್ಯೋ ನನ್ನ ಜೊತೆ ಯಾರೂ ಇಲ್ವೇ ಅನ್ನೋ ಬಾಂಧವ್ಯ ಜಾಸ್ತಿ. ಸೊ ಅಂಥವ್ರಿಗೆ ಏನು ಮಾಡಬೇಕು, ನಾವು ಇದ್ದಾಗ ಹೋಗಿ ನೋಡ್ಕೊಂಡ್ಬಿಡ್ಬೇಕು, ಚೆನ್ನಾಗಿದೆ, ಆರೋಗ್ಯವಾಗಿದೆ. ಅದಕ್ಕೆ ನಾವೆಲ್ಲ ಮೊದಲು ಲೀಲಮ್ಮ ಅವ್ರಿಗಾಗಲಿ ಇವ್ರನ್ನೆಲ್ಲ ಆಗಲಿ ಚೆನ್ನಾಗಿ ಆರೋಗ್ಯವಾಗಿದ್ದಾಗಲೇ ಹೋಗಿ ನೋಡ್ಕೊಂಬಂದರೆ ಮುಖ ಭಾವನೆ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಪಾಪ ಇಲ್ದಿದ್ದಾಗ ಮುಖ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಆಮೇಲೆ ಸಿಗುತ್ತೋ ಇಲ್ವೋ ಅನ್ನೋಕ್ಕೋಸ್ಕರ ವ್ಯವಸ್ಥೆ ಏನು ಅಂದರೆ, ಇವರು ತೋಟದಲ್ಲಿ ಹರ್ಷ ಅವ್ರು, ಡಾಕ್ಟರ್ ಹರ್ಷ ಅವ್ರನ್ನ ವ್ಯವಸ್ಥೆ ಮಾಡ್ತಾಯಿದ್ರು. ಆ ಹರ್ಷ ಅಂದರೆ ಯಜಮಾನ್ರ ಜೊತೆನೇ ಇರಬೇಕು ಅನ್ನೋ ಆ ಯೋಚನೆ ಕೂಡ ಅವ್ರಿಗೆ ಬಂದಿರಲಿಲ್ಲ. ಸೊ ಈಗ ಇವ್ರನ್ನ ಏನು ಮಾಡೋದು ಎತ್ತ ಅಂತ ಭಾಳ ಜನ ಗೊಂದಲಾಗಿ ಇರ್ಕೊಂಡಿದ್ದು. ಅಲ್ಲಿ ಈಗ ಅಪಾರ್ಟ್ಮೆಂಟ್ಸ್ ಜಾಯಿಂಟ್ ವೆಂಚರ್ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರ ನಿಜವಾದ ತೋಟ ಇರ್ತಕ್ಕಂಥದ್ದು ಚನ್ನಪಟ್ಟಣದ ಹತ್ರ ಎಲ್ಲೋ ಇದೆ. ಆ ತೋಟ ಒಂದು ಮನೆ ಇರತಕ್ಕಂಥದ್ದು. ಸರಿ, ಪಾಪ ಆ ಜಾಗದಲ್ಲೇ ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ಸರೋಜಮ್ಮ ಅವ್ರಿಗೂ ಮಾಡೋದಲ್ಲ, ನೀವೆಲ್ಲ ಮಾಧ್ಯಮದವರು ಅಂದರೆ ಹೀಗೆ ಎಲ್ಲರೂ ಮನುಷ್ಯರು ಇದ್ದಾಗ ಹೋಗಿ ಇಂಟ್ರ್ಯೂ ಮಾಡ್ತೀರಾ. ಅವ್ರು ಹೋದ ನಂತರ ಯಾರ್ಯಾರ್ದು ಇವತ್ತು ಎಲ್ಲೆಲ್ಲಿದೆ ಸಮಾಧಿಗಳು, ಅವ್ರ ಮಕ್ಕಳು ಹೇಗಿದ್ದಾರೆ, ಅವ್ರ ವಂಶಸ್ಥರು ಹೆಂಗಿದ್ದಾರೆ, ನಡೀತಾ ಇದೆ ಜೀವನ, ಕೆಲವ್ರಿಗೆ ಇದೆಯಾ ಇಲ್ಲೋ ಗೊತ್ತಿರಲ್ಲ. ಅಂಥದ್ದೆಲ್ಲ ಇವತ್ತು ಟೈಗರ್ ಪ್ರಭಾಕರ್ ಅವ್ರದ್ದು ಎಲ್ಲಿದೆ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಶಿವಾಜಿನಗರ ಎಲ್ಲೋ ಇದೆ, ಒಬ್ಬರು ಒಂದು ಕೇರ್ ಮಾಡಲ್ಲ. ಸೊ ಏನು ಮಾಡ್ತೀರಾ, ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಬಂದಾಗ ಮನುಷ್ಯ ಇದ್ದಾಗ ಗೌರವ ಕೊಡಿ, ಹೋದ್ಮೇಲೆ ಸಿಗಲ್ಲ. ಇದ್ದಾಗ ಫೋಟೋಗಳೆಲ್ಲ ಹಾಕಿ ಸೀರಿಯಲ್ ಸೆಟ್ ಇಟ್ಟರೆ ಪ್ರಯೋಜನ. ಸತ್ತ ಮೇಲೆ ಎಲ್ಲರೂ ಇಡುವಾಗ ಅದು ಇದು ಸೀರಿಯಲ್ ಸೆಟ್ ಹಾಕಿ ಫೋಟೋ ಇಟ್ಕೊಂಡು ನಾನು ಚೆನ್ನಾಗಿ ನೋಡ್ಕೊಂಡೆ ಅಂತ, ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇವತ್ತು ಸರೋಜಮ್ಮ ಅವ್ರ ಮನೇಲಿರ್ತಕ್ಕಂಥ ಮೊಮ್ಮಕ್ಕಳಿಗಾಗಲಿ ಎಲ್ರಿಗೂ ಆಗಲಿ ಅದೊಂದು ಪರಿಪಾಠ. ಏನು ಅಂದರೆ, ಒಬ್ಬರೇ ಇದ್ದಾಗ ಯಾವತ್ತು ದೊಡ್ಡ ವ್ಯಕ್ತಿ ದೊಡ್ಡದಾಗಿ ಬೆಳೆದಾಗ ಬದುಕಿ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಕಷ್ಟ ಇಲ್ಲ. ನಾಳೆ ಕೊನೆ ದಿವಸದಲ್ಲಿ ಯಾರೂ ಇಲ್ವಲ್ಲ ಅನ್ನೋ ಬೇಜಾರು ಇರುತ್ತೆ. ಸೊ ಅಂಥವ್ರಿಗೆಲ್ಲ ನಾವು ಸಾಂತ್ವನ ಹೇಳೋಕ್ಕೆ ನನ್ನ ಒಂದು ಪ್ರಯತ್ನ ಏನು ಅಂದರೆ, ಜಾನಕಮ್ಮ ಇದ್ದಾರೆ ಇವತ್ತು ತೋಟದಲ್ಲಿದೆ, ನೀವೆಲ್ಲ ಹೋಗಿ ಮಾಧ್ಯಮದಲ್ಲಿ ಜಾನಕಮ್ಮ ಇದ್ದಾಗಲೇ ಹೋಗಿ ನೋಡ್ಕೊಂಡ್ಬರ್ಬೇಕು, ಭಾರತೀಯವರು ಇದ್ದಾಗಲೇ ಹೋಗಿ ನೋಡ್ಕೊಂಡ್ಬಿಟ್ಟು, ಕೆಳಗೆ ದೊಡ್ಡ ದೊಡ್ಡ ಹಿರಿಯರು ನಟರು ಅಂಥವ್ರನ್ನೆಲ್ಲ ಹೋಗಿ ನೋಡ್ಕೊಂಬಂದು ನಮಸ್ಕಾರ ಮಾಡ್ಕೊಂಡ ಹಬ್ಬ ತುಂಬ ಸಂತೋಷ ಅಂತ. ಅವಾಗ ಏನಾಗುತ್ತೆ, ಜನಗಳಿಗೆ ಹತ್ತಿರ ಆಗಿರೋದಕ್ಕೆ ನೀವು ಮಾಧ್ಯಮನೇ ಇಂಥವ್ರಿಗೆ ದೊಡ್ಡವ್ರಿಗೆ ಸೆಲೆಬ್ರಿಟಿಗಳಿಗೆ ಹತ್ತಿರ ಆಗಿರೋರು. ನೀವು ಜನಗಳಿಗೆ ಹೆಂಗೆ ತೋರಿಸ್ಬೋದು, ಅವ್ರು ಎಲ್ಲಿದ್ದಾರೆ ಏನು ಅಂತ ತೋರಿಸ್ಬೋದು. ಸೊ ಅದರಿಂದ ಸರೋಜಮ್ಮ ಹೋಗಿರ್ತಕ್ಕಂಥ ವ್ಯಥೆ ನಮಗೇನಿಲ್ಲ, ಸಂತೋಷ ಪಟ್ವಿ. ಯಾಕೆಂದರೆ ಅವ್ರು ಇವಾಗಾದರೂ ಸಂತೋಷವಾಗಿ ಶಾಂತಿಯಾಗಿ ವ್ಯವಸ್ಥಿತವಾಗಿ ಇದಾರಲ್ಲ ಅಂತ ಅಷ್ಟೇ. ಇತ್ತೀಚೆಗೆ ಅವ್ರು ಏನಾದರೂ ನಿಮ್ಮನ್ನ ಭೇಟಿಯಾಗುವಂಥ ಸಂದರ್ಭ ಬಂದಿತ್ತಾ? ನನಗೆ ಸುಮಾರು ಸಾಧಾರಣವಾಗಿ ಯಾವಾಗಾದ್ರೂ ಫೋನ್ ಮಾಡ್ತಾರೆ. ಮೊದಲಿಂದ ನಮ್ಮಮ್ಮ ಫ್ಯಾನು, ಸರೋಜಮ್ಮನಿಗೆ ಫ್ಯಾನು. ನಾನು ಹೇಳ್ತಿದ್ದೆ ಸರೋಜಮ್ಮ ನನಗೆ ಫ್ಯಾನು ಅಂತ. ಸೊ ಯಾವ್ದಾದ್ರು ಏನಾದರೂ ದೇವ್ರ ಬಗ್ಗೆ ಅಥವಾ ಯಾವ್ದಾದ್ರು ಗುರುತುಗರ ವಿಚಾರ ಬಗ್ಗೆ ಅಥವಾ ಏನಾದರೂ ವಿಚಾರ ಇದ್ದರೆ ನನ್ನ ಬಗ್ಗೆ ಕೇಳೋಕ್ಕೆ ಬಹಳ ಪ್ರಯತ್ನ ಪಡ್ತಾಯಿದ್ರು. ಅದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡಾಗ ಚೆನ್ನಾಗಿದ್ದೀರಾ ಏನು ಎತ್ತ ಅಂತ ಮಾತಾಡ್ಕೊಂಡು ಕೂತ್ಕೊಳ್ಳೋರು. ಸೊ ನಾವು ಅವಾಗ ಮಾತಾಡುವಾಗ ದೇವಸ್ಥಾನದ ವಿಚಾರ ಹೇಳಿದ್ವಿ. ನೋಡಿ ಹಿಂಗೆ ಆಗೋಗಿದೆ, ನಾನು ಒಬ್ಬನೇ ಇರ್ತೀನಿ, ನನಗೊಂದು ಸಾಂತ್ವನ ಹೇಳೋಕ್ಕೆ ಅಥವಾ ಯಾವ್ದಾರು ಇದ್ದರೆ ಯಾವ್ದಾರು ದೇವಸ್ಥಾನ ಇದೆಯಾ, ಅಲ್ಲಿ ಹೋಗಿ ಬಂದರೆ ಒಂದು ಸ್ವಲ್ಪ ಶಾಂತಿಯಾಗಿ ನಾನು ಆದಷ್ಟು ಬೇಗ ಮುಕ್ತಿನಿ, ನೋವಿಂದ ಹೋಗಬೇಕು, ಮುಕ್ತಿನ ನಾನು ಪಡೆಯೋಕ್ಕೆ ಸಾಕು, ಬೇಜಾರಾಗೋಗಿದೆ ಶರ್ಮಾ ಅನ್ನೋರು. ಮೊದಲನೇ ಶರ್ಮಾ ಅಂದವರು ನರೇಂದ್ರ ಅಂತ ಕರೆಯೋರು, ಅದಾದಮೇಲೆ ಸ್ವಾಮಿಗಳು ಗುರುಗಳಾದಮೇಲೆ ಶರ್ಮಾ ಅಂತ ಕರೆಯೋರು. ಸೊ ಹೀಗಿರೋದ್ರಿಂದ ಆ ಸರೋಜಮ್ಮನಿಗೆ ಒಂದು ಬಾಂಧವ್ಯ ನಮಗೂ ಆಗಿತ್ತು. ಎಸ್, ಇದಿಷ್ಟು ಬ್ರಹ್ಮಾಂಡ ಗುರುಜಿಗಳಾದ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ಐಶ್ವರ್ಯಗೌಡ, ಸ್ಪೀನ್ ನ್ಯೂಸ್ ಕನ್ನಡ, ಬೆಂಗಳೂರು.